SIR ಏನು ಜಾರಿಗೆ ತಂದಿದೆ ಅದು ಈಗ ಪರಿಷ್ಕರಣೆ ಆಗ್ತಾ ಇರುವಂಥದ್ದು. ಇದು ಜನರಿಗೆ ಗೊಂದಲ ಆಗ್ತಾ ಇಲ್ವಾ? ಅಂದ್ರೆ ಕಡಿಮೆ ಸಮಯದಲ್ಲಿ ಈಗಾಗಲೇ ಈ ಒಂದು SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆದರೆ ಪ್ರಾರಂಭದ ಹಂತದೊಳಗನೆ ನೀವು ಹೇಳ್ದಂಗೆ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ನಮಗನಿಸ್ತದೆ ಆ BLO ಯಾರನ್ನ ಸರ್ಕಾರ ನೇಮಕ ಮಾಡಿದೆ ಸರಿಯಾದಂತಹ ಅವರಿಗೆ ಒಂದು ತರಬೇತಿಯನ್ನು ಕೂಡ ಕೊಟ್ಟಿಲ್ಲ ಇವರು. ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ ಮನೆಗೆ ಹೋಗಿ ಆ ಫಾರ್ಮ್ಗಳನ್ನು ಕೊಟ್ಟು ಅವರಿಗೆ ಅವರು ಪ್ರತಿ ಮನೆಗೆ 3 ಸಲ ವಿಸಿಟ್ ಕೊಟ್ಟು ಅವರಿಗೆ ಯಾವ ರೀತಿಯಾಗಿ ತುಂಬಬೇಕು ಅನ್ನೋದನ್ನು ಹೇಳಿ ಮತ್ತೆ 2ನೇ ಬಾರಿ 3ನೇ ಬಾರಿ ಆ ಫಾರ್ಮ್ಗಳನ್ನು ತೊಗೊಂಡು ಬರಬೇಕು ಅವರು. ಬಟ್ ಅವ್ರಿಗೆ ಏನಾಗಿದೆ, ಈಗ BLOಗಳಿಗೇ ಯಾವ ರೀತಿ ಫಾರ್ಮ್ ತುಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಸ್ಪಷ್ಟತೆನೇ ಇಲ್ಲ ಅವರಿಗೆ. ಹೀಗಾಗಿ ಏನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ದೇವಾಲಯಗಳಿರ್ತವೆ, ಮಸೀದಿಗಳಿರ್ತವೆ, ಕಲ್ಯಾಣ ಮಂಟಪಗಳಲ್ಲಿ ಅಥವಾ ಶಾಲೆಗಳಲ್ಲಿ ಕುತ್ಕೊಂಡು ನೀವೇ ಇಲ್ಲಿ ಬಂದು ಫಾರ್ಮನ್ನು ತೆಗೆದುಕೊಂಡು ಹೋಗ್ರಿ ಅಂತಕ್ಕಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಬಹಳಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ. ಮತ್ತು ಫಾರ್ಮ್ಗಳನ್ನು ತುಂಬಬೇಕಾದಾಗ, ಮ್ಯಾಪಿಂಗ್ ಮಾಡಬೇಕಾದಾಗ ಸರಿಯಾಗಿ ಮ್ಯಾಪಿಂಗ್ ಕೂಡ ಮಾಡಿಲ್ಲ ಇವರು. ಬಿಜಾಪುರದಲ್ಲಿ ಇದ್ದಿದ್ದು ಒಂದು ತೋರಿಸ್ತದೆ, ಮತ್ತೊಂದು ಬಾಗಲಕೋಟದೊಳಗೆ ತೋರಿಸ್ತದೆ. ಸೊ ಹಿಂಗೆ ಗೊಂದಲದಿಂದಾಗಿ ಮತದಾರರು ಏನು ಮಾಡಬೇಕು ಅನ್ನೋದು ಕೂಡ ಸಮಸ್ಯೆ ಆಗಿದೆ. ಮತ್ತು ಇನ್ನೊಂದು ಏನಾಗಿದೆ, ಕೆಲವೊಂದು BLOಗಳಿಗೆ ಕನ್ನಡ ಮಾತಾಡೋಕ್ಕೆ ಬರುವುದಿಲ್ಲ. ಅಂಥವ್ರನ್ನ ಎಲ್ಲಿ ಅವ್ರನ್ನ ಬಳಕೆ ಮಾಡ್ಕೋಬೇಕು ಅಂಥ ಸ್ಥಾನಕ್ಕೆ ಅವ್ರನ್ನ ಕಳಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಉರ್ದು ಟೀಚರ್ಸ್ ಇರ್ತಾರೆ, ಅವ್ರಿಗೆ ಕನ್ನಡ ಬರೋದಿಲ್ಲ. ಸೊ ಉರ್ದು ಬರ್ತಕ್ಕಂಥ ಸ್ಥಳಗಳಿಗೆ ಎಲ್ಲಿ ಜನ ಇದ್ದಾರೆ ಅಂಥ ಏರಿಯಾಕ್ಕೆ ಅವ್ರನ್ನ ಹಾಕಿ ಕನ್ನಡ ಬರೋರನ್ನ ಕನ್ನಡದ ಏನು ಮಾತನಾಡ್ತಕ್ಕಂತಹ ಒಂದು ಏರಿಯಾದೊಳಗೆ ಹಾಕಿದರೆ ಇದು ಕೂಡ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗಾಗಿ ಇಲ್ಲೇನದ ಅಂತಂದ್ರೆ ಈ SIR ಪ್ರಕ್ರಿಯೆ ಟೋಟಲಿ ಸರ್ಕಾರ ಅದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಅನಿಸ್ತದೆ. ಮತ್ತು 29ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ, ಅಷ್ಟರೊಳಗೆ ಇದನ್ನು ಮುಗಿಸ್ಲಿಲ್ಲ ಅಂತಂದ್ರೆ ಪ್ರಕ್ರಿಯೆ ಅಲ್ಲಿಗೆ ಅರ್ಧಕ್ಕೆ ನಿಂತು ಬಿಡ್ತದೆ, ಮತದಾರರು ಹೊರಗೆ ಉಳಿದು ಬಿಡ್ತಾರೆ. ಸೊ ಹೀಗಾಗಿ ಇವತ್ತು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ವತಿಯಿಂದ DC ಅವರಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ವಿ. ಮನವಿಯನ್ನು ಕೊಟ್ಟು ಏನೇನು ಸಮಸ್ಯೆಗಳದಾವ ಎಲ್ಲ ಸಮಸ್ಯೆಗಳನ್ನು ಅವ್ರಿಗೆ ವಿವರವಾಗಿ ತಿಳಿಸಿದ್ವಿ. ಅದಕ್ಕೆ ಸರಿಯಾದ ಒಂದು ಸ್ಪಂದನೆಯನ್ನು ಮಾಡ್ತೀನಿ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಮುಂದಿನ ಒಂದು ಪ್ರಕ್ರಿಯೆಗಳ ಅವುಗಳಾದ್ರೂ ಸರಿಯಾಗಿ ನಡೀಬೇಕು ಮತ್ತು ಈ ಒಂದು ತಪ್ಪುಗಳು ಏನದಾವ ಅವನ್ನು ಸರಿಪಡಿಸಿಕೊಂಡು ಈ ಒಂದು SIR ಪ್ರಕ್ರಿಯೆಯನ್ನು ಒಂದು ಸರಳವಾಗಿ ಜನರಿಗೆ ತಲುಪುವಂಗೆ ಮಾಡ್ಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ BLOಗಳ ಮೇಲೆ ಒತ್ತಡವನ್ನ ಹೇರ್ತಾ ಇದೆ ಅನ್ನುವಂತ ಆರೋಪಗಳು ಕೇಳ್ತಾ ಇರುವಂತದ್ದು. ಮೊನ್ನೆ ತುಮಕೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು, BLO ಸಾವಿರದಾಗಿ ಸರಿ ಅನ್ನುವಂಥದ್ದು. ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಸರ್ಕಾರ BLOಗಳ ಮೇಲೆ ಒತ್ತಡ ಇದ್ದೇ ಇದೆ. ಯಾಕಂದ್ರೆ ಅವ್ರಿಗೆ ಏನು ಮಾಡಿದ್ದಾರೆ, ಈ ಒಂದು SIR ಜೊತೆಗೇನೆ ಅವರು ಮತ್ತೆ ಶಾಲೆಗಳಿಗೆ ಹೋಗಿ ಅಥವಾ ತಮ್ಮ ಒಂದು ಇಲಾಖೆಗಳಿಗೆ ಹೋಗಿ ಅವರು ನೌಕರಿನೂ ಕೂಡ ಮಾಡಬೇಕು. ಸೊ ಹೀಗಾಗಿ ಅವ್ರಿಗೆ ಏನಾಗ್ತಾ ಇದೆ, ಒಂದು ಪರ್ಟಿಕ್ಯುಲರ್ ಟೈಮ್ ಆಗೋಣ, ಇಲ್ಲ ನಾವು ಜಾಬ್ ಮಾಡಕ್ಕೆ ಹೋಗಬೇಕು ಅಂತೇಳಿ ಇಲ್ಲಿದ್ದು ಬಿಡ್ತಾರೆ, ಆ ಕಡೆ ಹೋಗ್ತಾರೆ. ಅದು ಏನು ಪ್ರೆಷರ್ದೊಳಗೆ ಈಗ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು, ಮತ್ತು ಕೆಲವೊಂದು ಕಡೆ ಅವ್ರಿಗೆ ಒತ್ತಡ ಆಗಿ ಇಲ್ಲೇ ಆಗ್ತಾ ಇದೆ ಅಂತಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾವೆ. ಸೊ ಹೀಗೆ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಒಂದು ಸರಳೀಕರಣಗೊಳಿಸ್ಲಿಕ್ಕೆ ಸಾಧ್ಯದ, ಎಲ್ಲೆಲ್ಲಿ ಕೆಲವೊಂದು ಸಂದರ್ಭದೊಳಗೆ ಹೆಚ್ಚಿಗೆ ಒಂದು ಯಾರಾದ್ರೂ ಸಹಾಯಕರಾಗಿ ಕೂಡ ನೇಮಕ ಮಾಡಲಿಕ್ಕೂ ಕೂಡ ವಿಚಾರ ಮಾಡಬಹುದು. ಹೀಗೆ ಮಾಡಿದಾಗ ಇದೊಂದು ಪ್ರಕ್ರಿಯೆ ಆದಷ್ಟು ಬೇಗ ಮುಗಿತೈತಿ ಅಂತ ಹೇಳಿ ನನಗೆ ಅನಿಸ್ತದೆ. ಈಗಿನ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಇದು ಸರ್ಕಾರ ನಿರ್ಲಕ್ಷ್ಯತೆಯನ್ನು ತೋರಿಸದ. ಹೀಗಾಗಿ ಈ ಪ್ರಕ್ರಿಯೆ ಮುಗಿದು ಕೂಡ ಬಹಳ ಕಷ್ಟ ಅದ ಅಂತೇಳಿ ನನಗನಿಸ್ತದೆ. ಇವತ್ತಿನ ಎಲ್ಲ ಗೊಂದಲಗಳನ್ನು ನೋಡಿದ್ರೆ ಇದು ಮೋಸ್ಟ್ಲಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಬೇಕಾಗಿದೆ. ಈ ಒಂದು ಪ್ರಕ್ರಿಯೆ ಈ ರಾಜ್ಯದೊಳಗೆ ಆಗಬಾರದು ಅಂತಕ್ಕಂಥ ವಿಚಾರನೂ ಕೂಡ ಇದೆ. ಅದಕ್ಕಾಗಿ ಅವರು ಅನಾವಶ್ಯಕರವಾಗಿ ಕೆಲವೊಂದು ಒತ್ತಡಗಳನ್ನು BLOಗಳ ಮೇಲೆ ಹಾಕಿ ಅವರಿಗೆ ಕೆಲಸ ಕೂಡ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದನ್ನೇ ಹೇಳೋದು ನಾನು. ಈಗ ಕೆಲವೊಂದು ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ, ಅವರು ಮ್ಯಾಪಿಂಗ್ ಮಾಡ್ಕೊಂಡಿದ್ದು ಸರಿಯಾಗಿ ಮ್ಯಾಪಿಂಗ್ ಆಗಿಲ್ಲ. ಸೊ ಹೀಗಾಗಿ ಈ 1 ತಿಂಗಳ ಅವಧಿ ಒಳಗೆ ಇವತ್ತೇನು ಆಲ್ರೆಡಿ ನಾವು 7 ದಿನ ಆಯ್ತು, ಈಗ 6 ದಿನ ಆಗಿ ಹೋಯ್ತು. ಇನ್ನು ಸ್ವಲ್ಪ ದಿನಗಳಲ್ಲಿ ಇದು ಆಗೋದು ಬಹಳ ಕಷ್ಟ ಅಂತ ನನಗನ್ನಿಸ್ತದೆ.
ಈಗ ಕಾಂಗ್ರೆಸ್ ಸರ್ಕಾರ ಏನು ಇಂಥವು ಕೂಡ ಅಂದ್ರೆ ಅವ್ರಿಗೆ ಟೈಮೇ ಕೊಟ್ಟಿಲ್ಲ ಸರ್, ಆದ್ರೂ ಅದು ಜನರಿಗೆ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು. ಅಲ್ಲ, ಈ ಸಂದರ್ಭದೊಳಗೆ ರೇಷನ್ ಕಾರ್ಡಿಗೆ ಕಾಸ್ಟ್ ಇದು ಎಲ್ಲ ಹಚ್ಚೋದಕ್ಕಿಂತ, ಯಾಕಂದ್ರೆ ಅವ್ರಿಗೆಲ್ಲ ಆಲ್ರೆಡಿ ಹಿಂದುಳಿದ ವರ್ಗದವ್ರಿಗೆ ಇದಕ್ಕೆ ಆ ಕಾರ್ಡ್ಗಳು ಇದ್ದೇ ಅದಾವ. ಸೊ ಅದಕ್ಕೆ ಮತ್ತೊಂದು ಕೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗೇನೊಂದು ಗ್ಯಾರಂಟಿ ಸ್ಕೀಮನ್ನ ಸರ್ಕಾರ ಏನು ಜಾರಿಗೆಯಲ್ಲಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೆ, ಅದು ಇದು ಸಂಪೂರ್ಣ ಫೇಲ್ಯೂರ್ ಆಗಿದೆ. ಅವ್ರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ. ಅದಕ್ಕೆ ಏನಾದರೂ ಒಂದು ನೆಪ ಹೇಳಿಕೆಸಿದ್ರೆ ಆ ಒಂದು ಜನರನ್ನ ಆ ಒಂದು ಬೆನಿಫಿಷಿಯರಿಯನ್ನ ಕಡಿಮೆ ಮಾಡ್ತಕ್ಕಂತಹ ಒಂದು ಕುತಂತ್ರ ನಡೀತಾ ಇದೆ ಅಂತೇಳಿ ಹೇಳ್ಬೋದು. ಇಂದು ಓಕೆ ಇಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗೆ ನಾವೆಲ್ಲ ಸಮಸ್ತ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಕೂಡಿಸಿ ಮನವಿಯನ್ನು ಕೊಟ್ಟಿದ್ದೀವಿ. ಏನು ಈ BLOಗಳು ಟೀಚರ್ಸ್ ಡ್ಯೂಟಿ ಮಾಡಬೇಕು, ನಾವು ಗೊಂದಲನಾಗದು. ಟೀಚರ್ಸ್ ಡ್ಯೂಟಿ ಮಾಡಕತ್ತಾರ, ಮತ್ತು 10 ಸ್ಕೂಲಿಗೆ ಹೋಗ್ತಾರೆ, ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. ಮಾನ್ಯ ಜಿಲ್ಲಾಧಿಕಾರಿ ಅದನ್ನು ಮನವಿ ಕೊಟ್ಟಿರೋ ಅದು ಕ್ಲಿಯರ್ ಮಾಡ್ರಿ. ಯಾಕಂದ್ರೆ ಮಧ್ಯಾಹ್ನ 3 ಗಂಟೆ ಡ್ಯೂಟಿ ಮಾಡಕತ್ತಾರ ಆಫೀಸ್ನಾಗ, ಅವರು ಇದು ಟೀಚರ್ ಕಲ್ಸಾಕತ್ತಾರ. ಲಾಸ್ಟಿಗೆ 4 ಗಂಟೆ ಅಟ್ಟೆ ಉಳಿತೈತಿ. 8-9ಕ್ಕೆ ಅವ್ರು ಮನೆಗೆ ಹೋಗ್ಬಿಡ್ತಾರೆ. ಕತ್ತಲ್ಲಿ ಅವ್ರಿಗೆ ಕಣ್ಣಿಗೆ ಕಾಣಂಗಿಲ್ಲ. ಕೆಲವು ಶುಗರ್ ಪೇಷಂಟ್ ಅವ್ರ, ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಎಲ್ಲ ಆತವ. ಕೆಲವು ಮಂದಿ ಕನ್ನಡ ಓದಕ್ಕೆ ಬರಂಗಿಲ್ಲ, ಕನ್ನಡ ಬರಕ್ಕೆ ಬರಂಗಿಲ್ಲ. ನಾವು ಕಾರ್ಯಕರ್ತರು ಹೆಲ್ಪ್ ಮಾಡಕತ್ತೀವಿ, ಅದು ಪ್ರಶ್ನೆ ಇಲ್ಲ. ಅವ್ರಿಗೂ ಬರಬೇಕಲ್ಲ. ಸ್ವಲ್ಪ ಯಾಕೋ ಟ್ರೈನಿಂಗ್ ಸ್ವಲ್ಪ ಕೊಡ್ತಾ ಆಗೈತೆ ನಮಗೆ ಅನ್ಸಾತೈತೆ. ಯಾಕೋ ಸ್ವಲ್ಪ ಯಾಕೋ ಈಗ ಬೆಂಗಳೂರುಗಳಲ್ಲಿ ಅವರಿಗೆ ಟ್ರೈನ್ ಮಾಡಿ ಕಳಿಸಿದ್ವಿ ಅನ್ನುವಂಥದ್ದು ಕಾಂಗ್ರೆಸ್ ನೋಡ್ರಿ, ಇವೆಲ್ಲ ಕಾಂಗ್ರೆಸ್ ಅವ್ರಿಗೆ ಗೊಂದಲ ಸುಮಟಿಗೆ ಅಲ್ರಿ. ಯಾರು BLO ಡ್ಯೂಟಿ ಅದಾರ ಅವರೆಲ್ಲ ರಜಾ ಕೊಡಲಿಲ್ಲ ಅವ್ರಿಗೆ. 1 ತಿಂಗಳು ಮಾಡ್ಲಿ. ಅವರು ಉಳ್ಕಿದೋ ಟೀಚಿಂಗ್ ಕಲಿಸ್ಲಿ. ಯಾರು BLO ಡ್ಯೂಟಿ ಹಾಕಿರಲ್ಲ ಅವ್ರಿಗೆ ಇದು ಮಾಡ್ಲಿ, ಡ್ಯೂಟಿ ಆಗ್ಲಿ. ಕಾರ್ಯಕರ್ತರು ಬಹಳಷ್ಟು ಜನ ಅಂದ್ರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಅವ್ರ ಪಾಪ ಅಂಗನವಾಡಿ ಟೀಚರ್ಸ್ ಅವ್ರಿಗೆ ನಾವು ಹೇಳಂಗ್ ಸಣ್ಣ ಮಕ್ಕಳು ಇರ್ತಾರೆ ಪಾಪ ಅವರೆಲ್ಲ ಅಂಗನವಾಡಿ. ಆಯ್ತು, ಅವ್ರಿಗೆ ಕೆಲಸ ಮಾಡ್ತೈತೆ, ಅವ್ರಿಗೂ ಒಂದು ವಿನಾಯಿತಿ ಕೊಡ್ಲಿ. ಅವ್ರಿಗೆ ಕೆಲಸ ಯಾಕೆ ಯಾರು ಆಕ್ಟಿವ್ ಕೆಲಸ ಮಾಡ್ತಾರಲ್ಲ. ಯಾಕಂದ್ರೆ ಇದೆಲ್ಲ ಗೊಂದಲ ಐತಿ ಭಾಳ. ಇದೇ ಜಿಲ್ಲಾಧಿಕಾರಿ ನಾವು ಮನವಿ ಮಾಡಿನೋ, ಅತಿ ಶೀಘ್ರದಲ್ಲಿ ಗೊಂದಲ ಬಗೆಹರಿಸ್ಕೋಬೇಕು. ತಾವೆಲ್ಲ ಟೀಚರ್ಸ್ಗಳು ಏನಂತಲ್ಲ ಅವ್ರಿಗೆ ವಿನಾಯಿತಿ ಕೊಟ್ಟು ಸಂಪೂರ್ಣವಾಗಿ BLOಗಳು ತೊಡಗಿಸ್ಬೇಕು. ಮತ್ತೇನು ಭಾಷಾ ಯಾರು ಲ್ಯಾಂಗ್ವೇಜ್ ಕನ್ನಡ ಕೆಲವು ಮಂದಿ ಬರಂಗಿಲ್ಲ, ಕೆಲವು ಮಂದಿ ಓದಾಕ್ ಬರಂಗಿಲ್ಲ, ಅದು ಸರಿಪಡಿಸ್ಬೇಕು. ಅದು ವಾರ್ಡ್ ಮೆಂಬರ್ ಆಗಿ ನೀವು ಇವತ್ತು ವಾರ್ಡ್ಗಳಲ್ಲಿ ಇದು ನಾವು BLOಗಳು ಬರಕತ್ತಾರ ಮಾಡಕತ್ತು. ಮೊನ್ನೆ 1-2 ದಿನ ಅವ್ರನ್ನ ಸ್ಕೂಲ್ ಐತಂದ್ರು. ಸ್ಕೂಲ್ ಇಮಿಡಿಯೇಟ್ ಕಮಿಷನರ್ ಫೋನ್ ಮಾಡ್ದಾನ, ಸರ್ ಹಿಂಗೆ ಅವ್ರೆಲ್ಲ ಸ್ಕೂಲ್ ಹೋಗ್ತಾರೆ ಸರ್, ಮಧ್ಯಾಹ್ನ ಬರ್ತಾರೆ, ಮತ್ತು ಅದು ಎಲ್ಲ ನಾವು ಹಂಗೆ ಮ್ಯಾಪಿಂಗ್ ಹಂಗೆ ಆಗ್ತದೆ ಸರ್. ಪ್ರಶ್ನೆ ಮಾಡ್ದಾನ ಕಮಿಷನರ್ಗೆ. ಇಲ್ಲ ಸರಿಪಡಿಸತ್ತಂದ್ರು, ಅದೆಲ್ಲ ಸರಿಪಡಿಸತ್ತಂದ್ರು. ಅದಕ್ಕೆ ಅತಿ ಶೀಘ್ರದಲ್ಲಿ ಇದೆಲ್ಲ ಸರಿಪಡಿಸ್ಬೇಕು. ಎಲ್ಲ 1 ತಿಂಗಳಾಗಿ ಮ್ಯಾಪಿಂಗ್ ಯಾಕೋ ಸ್ವಲ್ಪ ಸರ್ವರ್ನು ಹೊಂಟೈತಿ. ಸರ್ವರ್ ಕ್ಲಿಯರ್ ಮಾಡ್ಕೋಬೇಕು. ರಾಜ್ಯ ಸರ್ಕಾರ ಸರ್ವರ್ ಕೂಡ ಕ್ಲಿಯರ್ ಮಾಡ್ಕೋಬೇಕು ಇದೆಲ್ಲ. ಅಂದ್ರೆ ಇದು ಮ್ಯಾಪಿಂಗ್ 1 ತಿಂಗಳ ಮುಗಿದೈತಿ, ಇಲ್ಲಿಗೆ 1 ತಿಂಗಳ ಮುಗಿಯಂಗಿಲ್ಲ. ಸುಧೀರ್ ಎಲ್ಲರಿಗೂ ಎಲ್ಲರೂ ಬರ್ತಾರೆ ಒಳಗಡೆ ಸ್ವಲ್ಪ ಬರ್ರಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.